ಹಾಯ್ ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ. ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಮಾವಿನ ಹಣ್ಣಿಂದು ಸೀಕರಣೆ ಮಾಡೋದು ವಿಧಾನ ತೋರಿಸ್ತೀನಿ. ಅದು ಸಿಪ್ಪೆ ಎಲ್ಲ ತೆಗೆದು ಹೀಗೆ ಹೀಗೆ ಕ್ಲೀನಾಗಿ ತೆಗೆದು ಕೈಯಲ್ಲೇ ತೆಗಿಬೇಕದು ಇದಾಗುತ್ತೆ. ಮಾವಿನ ಹಣ್ಣು ಸೀಸನಲ್ಲಿ ಇದು ಸೀಕರಣೆ ಮಾಡೋದು ಭಾಳ ಚೆಂದ ಇರುತ್ತೆ, ರುಚಿಯಾಗಿರುತ್ತೆ. ಹುಳಿ ಸಿಹಿಯಾಗಿ ಚೆನ್ನಾಗಿರುತ್ತೆ. ಮಾಡಲಿಕ್ಕೆ ಸಿಪ್ಪೆಲ್ಲ ತೆಗೆದು ಇದನ್ನಿನ್ನು ಚೆನ್ನಾಗಿ ಗಿಮ್ಸ್ಬೇಕು. ಈಗ ಸೀಕರಣೆ ಮಾಡಲಿಕ್ಕೆ ಈ ಥರ ಗಿಮ್ಸ್ಬೇಕು. ಚೆಂದ ಗಿಮ್ಸಿ ರಸ ತೆಗೆದು ಗೊರಟುನ ಬೇಕಾದರೆ ಉಪ್ಪು ಹುಳಿ ಖಾರ ಹಾಕಿ ಒಳ್ಳೆ ಊಟಕ್ಕೊಂದು ಚೆಂದ ನೆಕ್ಕಿ ತಿನ್ನುವಂಥದ್ದು ಗೊರಟಿದ್ದು ರಸಮ್ ಆಗುತ್ತೆ. ಆಮೇಲೆ ಗೊರಟಿದ್ದು ಗೊಜ್ಜು, ಇದು ಸೀಕರಣೆ ಮಾಡೋದು. ಬೇಸಿಗೆಯಲ್ಲಿ ಎಲ್ಲಾದರೂ ಬಿಸಿಲಿರುವಾಗ ಈ ಥರ ಸಿಕ್ಕಿದರೆ ಇದಕ್ಕೊಂಚೂರು ಖಾರದ ಪುಡಿನ ಜೀರಿಗೆನೂ ಹಾಕಿ ಚೆಂದ ಮಾಡಿ ಇದನ್ನು ಗಿಮ್ಸಿ ಒಂದು ಬಾಳೆಲೆಲ್ಲೂ ಆಗುತ್ತೆ, ಇಲ್ಲದಿದ್ದರೆ ಚಾಪೆಯಲ್ಲೂ ಆಗುತ್ತೆ, ಪ್ಲಾಸ್ಟಿಕ್ಕಲ್ಲೂ ಆಗುತ್ತೆ. ಹಾಕಿ ಬಿಸಿಲಲ್ಲಿ ಒಣಸಿ ಇಟ್ಟರೆ ಮಳೆಗಾಲಕ್ಕೆ ಎಂಥ ಚೆಂದ ಚಟ್ನಿ ಎಲ್ಲ ಮಾಡಿ ತಿನ್ಬೋದು. ಅಷ್ಟು ಚೆನ್ನಾಗಾಗುತ್ತೆ. ಅಂದರೆ ಆ ಟೈಮಲ್ಲಿ ಸಿಗಲ್ಲ ಬೇಸಿಗೆಯಲ್ಲಿ. ಮತ್ತು ಕಸಿ ಮಾವಿನದು ಆಗುತ್ತೆ, ಕಾಟು ಮಾವಿನಕಾಯ್ದು ಆಗುತ್ತೆ, ಕಸಿ ಮಾವಿನಕಾಯ್ದು ಆಗುತ್ತೆ. ಅದಕ್ಕೆ ತುಳುವಲ್ಲಿ ಕುಮಂದ್ರ ಅನ್ನೋದು, ಕನ್ನಡದಲ್ಲಿ ಏನಂತಾರಂತ ನನಗೆ ಗೊತ್ತಿಲ್ಲ. ಎಂತ ಹೇಳ್ತಾರೆ ಕನ್ನಡದಲ್ಲಿ ಅಂತ ಗೊತ್ತಿಲ್ಲ. ತುಳುವಲ್ಲಿ ಕುಮಂದ್ರ ಅನ್ನೋದು ತುಂಬ ಚೆನ್ನಾಗಿ ರುಚಿ ಇರುತ್ತೆ. ಉಪ್ಪು, ಚೂರು ಜೀರಿಗೆ, ಒಂಚೂರು ಜೀರಿಗೆ ಮೆಣಸು ಆಗುತ್ತೆ ಹಾಕಿ, ಇಲ್ಲಾಂದರೆ ಒಣ ಮೆಣಸು ಕುಟ್ಟಿ ಹಾಕಿದ್ರೂ ಆಗುತ್ತೆ. ಹಾಕಿ ಈ ಥರ ಮಾಡಿ ಚಾಪೆಯಲ್ಲಿ ಒಣಸ್ಬೇಕು. ಮೇಲೆ ದಿನ ಹಣ್ಣು ಹಾಕ್ಕೊಂಡ್ಬಂದು ಹಾಗೆ ಮೇಲೆ ಒಂದಿಷ್ಟು ದಪ್ಪ ಆಗುವಷ್ಟು ಮಾಡಬೇಕು. ಅದು ಒಂದೊಂದು 4 ಪೀಸು ತೆಗೆದು ಚಟ್ನಿನ ಸಾರು ಮಾಡಿ ತಿನ್ಬೇಕು, ತುಂಬ ಚೆನ್ನಾಗಿರುತ್ತೆ. ಇದು ಇವತ್ತು ನಾನು ಸೀಕರಣೆ ಮಾಡೋದು. ಇದಕ್ಕೆ ಹಾಕುವಾಗ ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತೇಳಿ. ಪುಡಿ ಮಾಡೋದು ನೋಡಿ, ಈ ಥರ ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಬೀಜ ಹಾಕ್ಕೊಂಡು ಇಂಥ ಕಲ್ಲಲ್ಲಿ ಹೀಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ನಾವು ಮಾಡೋದನ್ನ ನಿಮಗೆ ತೋರಿಸೋದಷ್ಟೇ. ಇಲ್ಲಾದರೆ ಏಲಕ್ಕಿ ಬೀಜ ಸಣ್ಣ ಆಗೋದೇ ಇಲ್ಲ, ಪುಡಿ ಆಗೋದೇ ಇಲ್ಲ. ಅದರಲ್ಲೂ ಒಂಚೂರು ಇದೆ, ಪುಡಿಯಾಗಿದೆ, ಚೆನ್ನಾಗಿ ಪುಡಿಯಾಗಿದೆ ಸಕ್ಕರೆ ಮತ್ತು ಏಲಕ್ಕಿ. ಇವಾಗ ಈ ಥರದ್ದು ಬಣಲೆ ಇಟ್ಟಿದ್ದೀನಿ. ಈ ಥರದ್ದು ಅದು ಸ್ಟೀಲ್ ಪಾತ್ರದಲ್ಲಿ ಕರಟಿ ಹೋಗುತ್ತೆ, ಮತ್ತು ಜಾಸ್ತಿ ಹೊತ್ತು ಬೇಯಿಸೋಕ್ಕಾಗಲ್ಲ, ಅದು ಸರಿಯಾಗಲ್ಲ. ಹಾಗಾಗಿ ಇದರಲ್ಲಿ ಹಾಕ್ತಾ ಇದ್ದೀನಿ. ಮಾಡಿದರೆ ತಕ್ಷಣ ಖಾಲಿ ಮಾಡಬೇಕು. ಕಾಯಿ ಹಾಲು ಹಾಕಿ ಏಲಕ್ಕಿ ಎಲ್ಲ ಹಾಕಿ ಹಸಿ ಮಾಡಬೇಕು, ತುಂಬ ಟೇಸ್ಟ್ ಇರುತ್ತೆ. ಅದನ್ನು ಅಂದರೆ ಇಷ್ಟು ಖಾಲಿ ಮಾಡಬೇಕು. ಇದಾದರೆ ಸ್ವಲ್ಪ ಬಾಟ್ಲಿಗೆ ಹಾಕಿ ಇಡ್ಬೋದು. ಒಂದು ಚಿಟಿಕೆ ಉಪ್ಪು ರುಚಿಗೆ,
ಚೆನ್ನಾಗಿ ಕುದಿಬೇಕು. ಇದು ಮಕ್ಕಳಿಗೂ ತಿಂಡಿ ಜೊತೆಗೂ ಕೊಡ್ಬೋದು, ಹಾಗೆ ಒಂಚೂರು ಬೌಲಿಗೆ ಹಾಕಿನೂ ಕೊಡ್ಬೋದು. ಹಸಿ ಕೊಟ್ಟರೆ ಮಕ್ಕಳಿಗೆ ಒಂದು ಸ್ವಲ್ಪ ಕೆಮ್ಮು ಅದೆಲ್ಲ ಬರುತ್ತೆ ಅಂತೇಳಿ ಈ ಥರ ಸ್ವೀಕರಣೆ ಮಾಡಿದ್ದು. ಬೆಂದು ಈ ಥರ ಆಗಿದೆ, ತುಂಬ ಚೆನ್ನಾಗಾಗಿದೆ ನೋಡಿ. ಕಲ್ಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಬರಬೇಕು ನೋಡಿ, ಸುತ್ತ ಬೇಯ್ತಾ ಇದೆ. ಅದಕ್ಕೆ ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನಾವು ಸಕ್ಕರೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸಕ್ಕರೆನೇ ಚಂದ. ಚೆನ್ನಾಗಿ ಕುದೀತಾ ಇದೆ, ಇನ್ನೂ ಕುದಿಬೇಕಿದು, ತುಂಬ ಕುದಿಬೇಕು, ಚೆಂದ ಆಗುತ್ತೆ. ಸೈಡೆಲ್ಲ ಬಿಡಬೇಕು. ಹೀಗೆ ಸೈಡೆಲ್ಲ ಬಿಟ್ಟರೆ ಮಾವಿನಹಣ್ಣು ತುಂಬ ಇದ್ದಾವಾಗ ಈ ಥರ ಮಾಡ್ಬೋದು. ಒಂದೆರಡು ಇದ್ದರೆ ಬಿಡಿ, ಕೊಯ್ಕೊಂಡು ತಿಂತೀವಿ ನಾವು ಎಲ್ಲರೂ ಅಷ್ಟೇ. ತುಂಬ ಇದ್ದರೆ ಹಾಳು ಮಾಡಬೇಕಲ್ಲ, ಅದಕ್ಕೆ ಈ ಥರ ಮಾಡಿ ಬಾಟ್ಲಿ ಹಾಕಿಡೋದು. ಬರಬೇಕು, ತುಂಬ ರುಚಿಯಾಗುತ್ತೆ. ಮಾವಿನಹಣ್ಣು ತುಂಬ ತಂದಿದ್ರು ನನ್ನ ಮಗ. ನನ್ನ ಮೊಮ್ಮಗಳಿಗೆ ತುಂಬ ಇಷ್ಟ. ಆದರೆ ಮಳೆ ಬರ್ತಾ ಇದೆ, ಶೀತ ಕೆಮ್ಮೆಲ್ಲ ಆಗುತ್ತಲ್ಲ ಹಸಿ ಹಣ್ಣು ಕೊಟ್ಟರೆ. ಅದಕ್ಕೆ ಈ ಥರ ಮಾಡಿ ಇಡೋದು. ಬೇಕಾದಾಗ ಒಂದು ತಟ್ಟೆಯಲ್ಲಿ ಹಾಕಿ ಒಂಚೂರು ಒಂದು ಚಮಚ ಹಾಕಿ ಕೊಟ್ಬಿಡು. ಆವಾಗ ಶೀತನೂ ಆಗಲ್ಲ, ಏನೂ ಆಗಲ್ಲ. ಬೇಕಾದರೆ ಇದಕ್ಕೂ ಒಂದೆರಡು ಕಾಳುಮೆಣಸು ಕುಟ್ಟಿ ಹಾಕ್ಬೋದು. ಕಾಳುಮೆಣಸು ಪುಡಿಯನ್ನು ಒಂದು ಚೂರು ಒಂದು ಕಾಳುಮೆಣಸು ಕುಟ್ಟಿ ಹಾಕ್ಬೋದು. ಏಲಕ್ಕಿ ಪುಡಿ ಹಾಕ್ತೀನಿ. ಆಯಿತಾ? ಅರಿಶಿನ ಕಲರ್ ಇದ್ದಿದ್ದು ಈ ಥರ ಕಲರ್ ಬರ್ತದೆ ನೋಡಿ. ಈ ಥರ ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿನೂ ಆಗುತ್ತೆ. ಹಸಿ ಕೂಡ ಮಾಡ್ಬೋದು. ಅದಕ್ಕೆ ಕಾಯಿ ಹಾಲು ಹಾಕಿ ಏಲಕ್ಕಿ ಪುಡಿ ಹಾಕಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಮಾಡಿದರೆ. ಆಮೇಲೆ ಖಾರ ಹಾಕಿ ಗೊಜ್ಜು ಮಾಡ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಕುದ್ದು ಚೆನ್ನಾಗಿ ಇದಾಯಿತು ನೋಡಿ, ತುಂಬ ಕುದ್ದು ಇದಾಗಿದೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ಹಾಗೆ ಒಂದು 10 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಒಂದು ಮುಚ್ಚಳ ಮುಚ್ತೀನಿ. ಚೆನ್ನಾಗಿ ಕುದೀತಾ ಇದೆ, ಕುದ್ದಾಯಿತು. ಸ್ಟವ್ ಆಫ್ ಮಾಡಿದ್ದೀನಿ. ಮತ್ತು ಒಂದು 10 ನಿಮಿಷ ಅದರಲ್ಲಿ ಮತ್ತೊಂದು ಸಲ ಹಾಕಬೇಕು. ಹಬೆಯಲ್ಲಿ ಚೆನ್ನಾಗಿ ಕುದ್ದು ಆರಬೇಕು ನೋಡಿ. ಈ ಥರ ಆಗಿದೆ ನೋಡಿ, ಒಳ್ಳೆ ಹಲ್ವಾ ಥರ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ನೀವು ಕೂಡ ಮಾವಿನಹಣ್ಣು ಜಾಸ್ತಿ ಇದ್ದರೆ ಹೀಗೆ ಮಾಡಿ ತಿಂದು ನೋಡಿ, ತುಂಬ ರುಚಿ ಇರುತ್ತೆ. ಸ್ವಲ್ಪ ದಿವಸ ಇಡ್ಬೋದು, ಒಂದು ಸ್ವಲ್ಪ ದಿವಸ ಇಟ್ಟು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಣ್ಣಾದರೆ ಬೇಗ ಹಾಳಾಗಿ ಹೋಗುತ್ತೆ. ನೋಡಿ ಇವಾಗ ಬೌಲಿಗೆ ಹಾಕ್ತೀನಿ. ನೋಡಿ ಒಂದು ಚಮಚ ಹೀಗೆ ತೆಗೆದು ಹೀಗೆ ತಿಂದರೆ ಅದರ ರುಚಿನೇ ಬೇರೆ ಇದೆ, ತುಂಬ ಚೆನ್ನಾಗಿದೆ ಮಾತ್ರ. ಈಗ ತೆಗೆದು ಈಗ ಬಾಯಿಗೆ ಒಂದು ಬಾಯಿ ಹೋಯ್ತಂದ್ರೆ ಹೊಟ್ಟೆ ಒಳಗೆ ಹೋಗಿ ಕೂರುತ್ತೆ, ಬಾಯಿಯಲ್ಲಿ ಎಲ್ಲೂ ನಿಲ್ಲೋದಿಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ನೀವು ಮಾವಿನಹಣ್ಣಿದ್ರೆ ಮಾಡಿ ತಿಂದು ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ ನೋಡಿ. ಹಾಗೆ ನಮಗೊಂದು ಲೈಕ್, ಆಮೇಲೆ ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಕೊಡಿ. ಧನ್ಯವಾದಗಳು.